ಟೀಮ್ ನ ಕಟ್ಕೊಂಡು ಇಲ್ಲಿವರೆಗೂ ಬರೋದು ತುಂಬಾ ದೊಡ್ಡ ವಿಷಯ. ಇಟ್ಸ್ ಮೈ ಫೇವರೇಟ್ ಗೇಮ್, ಲೈಫ್ ಗೇಮ್. ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ನನ್ನ ಭಾವ ಅಂತಾನೆ ಕರೆಯೋದು. ಈಗ ನಮ್ಮ ಸೌಂಡ್ ಇಂಜಿನಿಯರ್ ಸೌಂದರ್ಯ ಅವರಿದ್ದಾರೆ. ಸಾಕಾಗೋಗಿದೆ ನನಗಂತೂ 6-4 ಹೊಡೆದಿದ್ದೀನಿ ನಾನು. ಇಬ್ರು ಒಟ್ಟಿಗೆ ಅವ್ರೆ, ಬನ್ನಿ. ಎಂತ ಸೋಂಬೇರಿಗಳಂದ್ರೆ ಚೇರ್ ಮೇಲಿಂದನೂ ಎದ್ದೇಳ್ತಾ ಇಲ್ಲ. ಬನ್ನಿ. ನಮ್ ಸೈಲೆಂಟ್ ಕಿಲ್ಲರ್ ಎರ್ರಾ ಬಿರ್ರಿ ಬಡದು ನಮ್ಮ ಮ್ಯಾಚ್ ನ ಗೆಲ್ಸಿದ್ದಾರೆ. ಸೆಕೆಂಡ್ ಮ್ಯಾಚ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಮ್ಯಾಚ್ ನ ಬಿಟ್ಕೊಂಡಿದ್ದಾರೆ. ಇದೊಂದು ಸೀರಿಯಲ್ ತುಂಬಾ ಚೆನ್ನಾಗಿದೆ. ಸೀರಿಯಲ್ ಇದು ಇಲ್ಲಿ ಎರಡೇ ಮಾತು, ಇಲ್ಲಿ ಎರಡೇ ಮಾತು. ಅಣ್ಣ ಇನ್ನೊಂದ್ ಎರಡು ಮಾತು ಇಷ್ಟ ಆಗ್ಬಿಡು. ಏಯ್ ಅಮ್ಮೆ, ಸ್ವಲ್ಪ ಕ್ಯಾಮ್ರಾ ಕೆಳಗೆ ಹೋಗ್ಲಿ. ನನಗ್ ಡೌಟ್ ಇದ್ದಿದ್ದಂತ ಒಂದು ನಟಿ. ಇಷ್ಟು ದಿನ ಸಂಜೆ 7:30 ಆದ್ರೆ ಮುದ್ದು ಸೊಸೆ ಅನ್ನುವಂತಹ ನನ್ನಮ್ಮಿ, ಹಾಗೇನೆ ಪಕ್ಕಾ ಮಂಡ್ಯ ಶೈಲಿಯಲ್ಲಿ ಕನ್ನಡ ಕುರಿತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಂತಹ ನಮ್ಮೆಲ್ಲರ ಪ್ರೀತಿಯ ನನ್ನ ಆತ್ಮೀಯ ಗೆಳೆಯ ತ್ರಿವಿಕ್ರಮ್ ಅವರು ಇವತ್ತು ಬ್ಯಾಟ್ ಟು ಬಾಲ್ ಹಿಡಿದ್ಬಿಟ್ಟು ರಿಯಲ್ ಕ್ರಿಕೆಟರ್ ಆಗಿ ಫೀಲ್ಡ್ಗೆ ಇಳಿದಿದ್ದಾರೆ. ಸೊ ಅವರೊಬ್ಬರೇ ಹಿಡಿದಿಲ್ಲ, ಅದ್ರ ಜೊತೆಗೆ ಇಡೀ ಮುದ್ದು ಸೊಸೆ ಟೀಮ್ ಅನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ತಾ ಇದ್ದಾರೆ. ಸೊ ಅವರ ಕ್ರಿಕೆಟ್ ಮ್ಯಾಚ್ ಆಫ್ ಸ್ಕ್ರೀನ್ ಫನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ. ಭಯ್ಯ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೇಗ್ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತದೆ. ಅಂದ್ರೆ ಪ್ರತಿದಿನ ಶೂಟಿಂಗ್ ಇದ್ದಿದ್ದೇನೆ, ಪ್ರತಿದಿನ ಗಲಾಟೆ ಇದ್ದಿದ್ದೇನೆ, ಪ್ರತಿದಿನ ದುಡ್ಡು ರೇಟಿಂಗ್ಸ್ ಅದು ಇದು ಅಂತ ಅನ್ಕೊಂಡು ಎಲ್ಲಾ ಜಂಜಾಟದ ಮಧ್ಯೆ ಒಂದ್ 100 ಎಪಿಸೋಡು ಇನ್ನೊಂದು 500 ಎಪಿಸೋಡ್ ಆಗೋದು, ಅಂದ್ರೆ ಈ ಟೀಮ್ ನ ಕಟ್ಕೊಂಡು ಇಲ್ಲಿವರೆಗೂ ಬರೋದು ತುಂಬಾ ದೊಡ್ಡ ವಿಷಯ. ಸೊ ಇವತ್ತು ಇಲ್ಲಿವರೆಗೂ ಬಂದಿದೀವಿ, ಅದನ್ನ ಸೆಲೆಬ್ರೇಟ್ ಮಾಡೋದು ಇನ್ ಅ ವೇ ಆಫ್ ಸ್ಪೋರ್ಟ್ ಮುಖಾಂತರ ಎಂಕರೇಜ್ ಮಾಡೋದು ತುಂಬಾನೇ ಇಷ್ಟ. ಅಂಡ್ ಮೋರ್ ಓವರ್ ಕ್ರಿಕೆಟ್ ಅಂಡ್ ಇಟ್ಸ್ ಮೈ ಫೇವರೇಟ್ ಗೇಮ್ ಅಂಡ್ ಲೈಫ್ ಗೇಮ್. ಸೊ ಇವತ್ತು ಅದ್ರ ಮುಖಾಂತರ ಆಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲರೂ ಲೈವ್ಲಿ ಆಗಿ ಆಡ್ತಾ ಇದಾರೆ. ಅಂಡ್ ದೇರ್ ಇಸ್ ನೋ ಈಗೋ, ಏನ್ ಜಲಸ್ ಇಲ್ಲ, ಏನಿಲ್ಲ. ಎರಡು ಟೀಮ್ ಒಂದಾದ್ರೂ ಸೊ ಅವ್ರು ಗೆದ್ರು ಓಕೆ, ನಾವ್ ಗೆದ್ರು ಓಕೆ ಅಂತ ಆಡ್ತಾ ಇರ್ಬೇಕು. ತುಂಬಾ ಖುಷಿ ಆಗುತ್ತೆ. ನೈಸ್. ಓಕೆ, ಈಗ ನಿಮ್ಮ ಟೀಮ್ ಅವ್ರನ್ನೆಲ್ಲ, ನಿಮ್ಮ ಬೆಟಾಲಿಯನ್ ಎಲ್ಲ ಹಾಕೊಂಡ್ ಬಂದಿದ್ರ, ಅದರಲ್ಲೂ ನಿಮ್ಮ ಫೇವರೇಟ್ ಗೇಮ್ ಅಂತಾನೆ ಬೇರೆ ಹೇಳ್ತಾ ಇದ್ರ. ಸೊ ನಿಮ್ಮ ಟೀಮ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿದೆ ಅಂತ ನೀವೇ ತಿಳಿಸ್ಕೊಡೋದಾದ್ರೆ? ಸೊ ಎಲ್ಲ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅಂಡ್ ಮೋರ್ ಓವರ್ ಏನಂತಂದ್ರೆ ಅವರೆಲ್ಲ ಟೈಮ್ ಮಾಡ್ಕೊಂಡು ಇದಕ್ಕೆ ಬಂದಿರೋದೇ ನಂಗೆ ತುಂಬಾ ಖುಷಿ. ಸೊ ಇವತ್ತು ನಮ್ ಸರೋವರ್ ಇದ್ದಾರೆ, ಸರೋವರಿಂದ ಶುರು ಮಾಡೋಣ. ಬನ್ನಿ ಸರೋವರೇ, ಹೇಗೆ ಅನಿಸ್ತಾ ಇದೆ ಮುದ್ದು ಸೊಸೆ 100 ಎಪಿಸೋಡ್? ಅಂಡ್ ದೇರ್ ಇಸ್ ಅ ಹಾರ್ಡ್ ವರ್ಕ್. ಅಂದ್ರೆ ಸ್ಕೂಲ್ ಟೈಮಿಂಗು ಮತ್ತೆ ಮನೆ, ಅಪ್ಪ ಅಮ್ಮನ ಟೆನ್ಷನ್, ಇದ್ರ ಮಧ್ಯೆ ಒಂದಷ್ಟು ಆಕ್ಟಿಂಗ್, ಸೊ ಅದ್ರ ಮಧ್ಯೆ ಅಂಡ್ 100 ಎಪಿಸೋಡ್ ಅಂಡ್ ಗ್ರೇಟ್ ಸೀರಿಯಲ್ ಟು. ಸೊ ಏನ್ ಅನಿಸ್ತಾ ಇದೆ? ಮಾತಾಡು. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಮ್ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ನಮ್ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲಾರು ಅಂದ್ರೆ ಹೆಂಗೆ ಅಂದ್ರೆ ನಾನು ಅಕ್ಕ ತಂಗಿ ತರಾನೇ ಇದೀವಿ. ಇವ್ರನ್ನ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ನನ್ನ ಭಾವ ಅಂತಾನೆ ಕರೆಯೋದು. ಸೊ ತುಂಬಾ ಖುಷಿಯಾಗಿರ್ತೀವಿ ಸೆಟ್ಟಲ್ ಕೂಡ. ಮತ್ತೆ 100 ಎಪಿಸೋಡ್ ಆಗಿರೋದು ತುಂಬಾನೇ ಖುಷಿ ಇದೆ. ಇದೇ ತರ 500, 1000 ಎಪಿಸೋಡ್ಸ್ ಆಗ್ಲಿ ಅಂತ ನಂಗೆ ಖುಷಿ ಆಗ್ತಿದೆ. ನಮ್ ದೀಪಿಕಾ ಪಡುಕೋಣೆ ದೊಡ್ಡ ಹೀರೋಯಿನ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಸೌಂಡ್ ಇಂಜಿನಿಯರ್ ಸೌಂದರ್ಯ ಅವರಿದ್ದಾರೆ. ಸೌಂದರ್ಯ ಅವ್ರನ್ನ ಕರ್ಸೋಣ. ಹಲೋ ಸೌಂಡು, ಬೆಳಗ್ಗೆಯಿಂದ ಮ್ಯಾಚ್ ಆಡಿ ತುಂಬಾ ಟಯರ್ಡ್ ಆಗಿದ್ದಾರೆ. ಬಟ್ ನೋಡೋಣ, ಕೇಳೋಣ ಹೇಗಿದ್ದಾರೆ. ಬೆಳಗ್ಗೆಯಿಂದ ಒಂದು ಹಾಫ್ ಸೆಂಚುರಿ ಹೊಡೆದಿದ್ದೀನಿ, ಸಾಕಾಗೋಗಿದೆ ನನಗಂತೂ. 6-4 ಹೊಡೆದಿದ್ದೀನಿ ನಾನು. ನೋಡಿ, ಇದೇ ಸಾಕ್ಷಿ. ಸೊ ಖುಷಿ ಆಗ್ತಿದೆ. ಶೂಟಿಂಗ್ ಅದ್ರ ಮಧ್ಯೆ ಈ ತರ ಒಂದು ಗೇಮು, ಅದು ಎಲ್ಲರೂ ಒಟ್ಟಿಗೆ ಸೇರಿ ಶೂಟಿಂಗ್ ಅನ್ನೋದನ್ನ ಬಿಟ್ಟು ಫ್ರೆಂಡ್ಲಿ ಆಗಿ ಆಡ್ತಾ ಇದೀವಿ. ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಎಂಜಾಯ್ ಮಾಡ್ತಾ ಇದೀವಿ ನಾವೆಲ್ಲ. ಅಂಡ್ 100 ಎಪಿಸೋಡ್ಸ್ ಇದು ಇನ್ನೊಂದು ಖುಷಿ ವಿಷಯ. ಥ್ಯಾಂಕ್ ಯು ಸೌಂಡು. ಸೀರಿಯಲ್ ಸೈಲೆಂಟ್ ಆಗಿರ್ತಾರೆ, ಇಲ್ಲಿ ಮಾತ್ರ ಜೋರಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಮತ್ತೆ ನಮ್ಮವ್ವ ಇಬ್ರು ಒಟ್ಟಿಗೆ ಅವ್ರೆ, ಬನ್ನಿ. ಇಬ್ರು ಎಂತ ಸೋಂಬೇರಿಗಳಂದ್ರೆ ಚೇರ್ ಮೇಲಿಂದನೂ ಎದ್ದೇಳ್ತಾ ಇಲ್ಲ. ಹೌದೌದು, ಸೀರಿಯಲ್ ಅಲ್ಲಿ ಸೀರೆ ಉಟ್ಕೊಂಡು ತುಂಬಾ ಮುದ್ದಾಗ ಕಾಣೋರು ಇವತ್ತು ಟೀ ಶರ್ಟ್ ಹಾಕೊಂಡು ನಮ್ ಜೊತೆ ಕ್ರಿಕೆಟ್ ಎಂಕರೇಜ್ ಮಾಡಕ್ ಬಂದಿದ್ದಾರೆ. 100 ಎಪಿಸೋಡ್ ನೋಡ ಅವ್ರ ಹೆಂಗ್ ಹೇಳ್ತಾರೆ ಅಂತ. ಬನ್ನಿ. ತುಂಬಾ ಸೀರಿಯಲ್ ಸ್ಟಾರ್ಟ್ ಆಗಿದೆ. ಹೌದು, 100 ಎಪಿಸೋಡ್ ಆಗಿದ್ದು ಗೊತ್ತೇ ಆಗ್ಲಿಲ್ಲ. ಇದು 100 ಎಪಿಸೋಡ್ 1000 ಎಪಿಸೋಡ್ ಆಗ್ಲಿ ಅಂತ 100 ಎಪಿಸೋಡ್ ಆಗಿದ್ದೆ ಗೊತ್ತಾಗಿಲ್ಲ. ಮೊನ್ನೆ ಇನ್ನು ಸ್ಟಾರ್ಟ್ ಆದಂಗಿದೆ. ಸೊ 100 ಎಪಿಸೋಡ್ 1000 ಎಪಿಸೋಡ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಇದು ಸ್ಪೆಷಲ್ ಆಗಿ ಇವತ್ತು ಕ್ರಿಕೆಟ್ ಆಡ್ತಾ ಇದೀವಿ ಎಲ್ಲರೂ. ನಮ್ದಿನ್ನು ಸ್ಟಾರ್ಟ್ ಆಗಿಲ್ಲ, ನಾವು ಜಸ್ಟ್ ಚಿಯರ್ಸ್ ಮಾಡ್ತಾ ಇದೀವಿ. ಬಟ್ ತುಂಬಾ ಚೆನ್ನಾಗಿದೆ ಗೇಮು, ತುಂಬಾ ಎಂಜಾಯ್ ಮಾಡ್ತಾ ಇದೀವಿ, ಮಸ್ತ್ ಆಗಿ ಮಜಾ ಮಾಡ್ತಾ ಇದೀವಿ. ಒಳ್ಳೆ ಊಟ ಮಾಡಿದ್ವಿ, ಫುಲ್ ಹೊಟ್ಟೆ ತುಂಬೋಗಿದೆ. ಸೇಮ್ ಇಯರ್ ಅವ್ರು ಏನ್ ಹೇಳಿದ್ರು ಎಲ್ಲ ಅದೇ. 100 ಎಪಿಸೋಡ್ ಆಗಿದ್ ಗೊತ್ತಾಗ್ಲೇ ಇಲ್ಲ. ಒಂಥರ ಫ್ಯಾಮಿಲಿ ತರ ಇದೀವಿ ನಾವೆಲ್ಲ. ಎವ್ರಿ ಡೇ ಸಖತ್ ಎಂಜಾಯ್ ಮಾಡ್ತೀವಿ. ಈ ಟೀಮ್ ಅಲ್ಲಿ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ತರ್ಲೆಗಳು ಇಷ್ಟೇ ಮಾತಾಡೋದು. ಈಗ ಸೀರಿಯಲ್ ನ ಮೇನ್ ಪಿಲ್ಲರ್ ನಮ್ಮ ಅಪ್ಪಯ್ಯ ಅವರು ಇದ್ದಾರೆ. ಅಪ್ಪಯ್ಯ ಅವರು
ನಮ್ಕಿನ ಜಾಸ್ತಿ ಮಜಾ ಮಾಡ್ತಾರೆ, ನಮ್ಕಿನ ಜಾಸ್ತಿ ಎಲ್ಲಾ ವಿಷಯದಲ್ಲೂ ಎಂಜಾಯ್ ಮಾಡ್ತಾರೆ. ಒಂದು 100 ಎಪಿಸೋಡ್ ಆಗಿರೋಂಥದ್ದು. ಆಮೇಲೆ ಅವ್ರ ಲೈಫಲ್ಲಿ ತುಂಬಾ ಮೈಲಿಗಳಾಗಲಿದೆ. ಸೊ ಇದು ಅವ್ರ ಲೈಫಲ್ಲಿ ಇದೊಂದು ಚಿಕ್ಕದು ಮೈಲಿಗಲ್ಲು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಚಿಕ್ಕದೇನಿಲ್ಲ, ತುಂಬಾ ದೊಡ್ಡದಿದು. ನನ್ನ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಪಾತ್ರ ಮಾಡ್ತಾ ಇದ್ದೀನಿ. ಮುದ್ದು ಸೊಸೆಯಲ್ಲಿ ನೀನು ನನ್ನ ಮಗನಾಗಿ, ನಾನು ನಿನ್ನ ಅಪ್ಪನಾಗಿ, ಶಿವರಾಮೇಗೌಡನಾಗಿ ಅದ್ಭುತ. ಇದು 100 ದಿನ ತುಂಬಿರೋದು ಬಹಳ ಖುಷಿ. ಈ 100 ದಿನದಲ್ಲಿ ನಾವು ಕ್ರಿಕೆಟ್ನ ಆಟ ಆಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ನಾವು ಮತ್ತೆ ಗೌರಿಶಂಕರ ಎರಡೂ ತಂಡಗಳು ಇವತ್ತು ಎದುರು ಬದಲಾಗಿ ನಿಂತ್ಕೊಂಡಿದ್ದೀವಿ. ಇದರ ನಿರ್ಮಾಪಕರು ಒಬ್ಬರೇ ಆದ್ರೂ ತುಂಬಾ ಎಂಜಾಯ್ ಮಾಡೋದು, ಬಹಳ ಖುಷಿ ಕೊಟ್ಟಿದೆ. ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ವಯಸ್ಸನ್ನ ಮರೆತು ನಾವು ಇವತ್ತು ಆಡುವಂತ ಒಂದು ಅವಕಾಶ ಸಿಕ್ಕಿದೆ. ಇಲ್ಲೆಲ್ಲರೂ ಜೊತೆಲಿದ್ದೇ ಒಂದು ಸಂತೋಷ. ದಿನ ಕೆಲಸ ಮಾಡೋದಿದ್ದೇ ಇರುತ್ತೆ, ಆದ್ರೆ ಈ ಥರದ್ದೆಲ್ಲ ಆಗ್ತಾ ಇರಬೇಕು. ಎಲ್ಲಾರ್ಗು ಕಲಾವಿದರಿಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಸಿಗೋದು ಯಾವಾಗ ಅಂದ್ರೆ ಈ ಥರ ಎಲ್ಲ ಸೇರಿದಾಗ, ಎಲ್ಲ ಜೊತೆಲಿದ್ದಾಗ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ಲಾರ್ಗು ಅಷ್ಟೇ, ಎಲ್ಲರ ಮುಖದಲ್ಲೂ ನೀವೇ ನೋಡ್ತಾ ಇದ್ದೀರಾ, ಬಹಳ ಖುಷಿ. ಈ ಮ್ಯಾಚ್ ಒಂಥರ ಫನ್ ಆಗಿದೆ, ಮಜವಾಗಿದೆ, ಖುಷಿಯಾಗಿದೆ. ಥ್ಯಾಂಕ್ ಯು ಅಪ್ಪಯ್ಯ. ಈಗ ನಮ್ಮ ಸೀಕ್ರೆಟ್ ಕ್ಯಾಮ್ರಾಮನ್ ಅಲ್ಲಿದ್ದಾರೆ, ಬನ್ನಿ ನೋಡೋಣ, ಮಾತಾಡ್ಸೋಣ. ನಮ್ ಸೈಲೆಂಟ್ ಕಿಲ್ಲರ್ ಫಸ್ಟ್ ಮ್ಯಾಚು ಎರ್ರಾ ಬಿರ್ರಿ ಬಡ್ದು ನಮ್ಮ ಮ್ಯಾಚ್ ನ ಗೆಲ್ಸಿದ್ದಾರೆ. ಅಂಡ್ ಸೆಕೆಂಡ್ ಮ್ಯಾಚ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಮ್ಯಾಚ್ ನ ಬಿಟ್ಕೊಂಡಿದ್ದಾರೆ. ಸೊ ನಮ್ಮ ಮುದ್ದು ಸೊಸೆ 100 ಎಪಿಸೋಡ್ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂಡ್ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಸೊ ನಗುಜೀವಿ, ಎಲ್ಲರ ಹತ್ರ ನಗ್ನಗ್ತಾನೆ ಕೆಲಸ ಮಾಡಿಸ್ಕೊಳ್ಳೋದು. ಸೊ ಇವತ್ತವರೆಗೂ ಅವ್ರು ಟೆಂಪರ್ ಆಗಿರೋದು ನಾನು ನೋಡಿಲ್ಲ. ಸೊ ಬಿಹೈಂಡ್ ದ ಸ್ಕ್ರೀನ್ಸ್ ಆಗ್ತಾರೆ, ನಮ್ಗೆ ಯಾರಿಗೂ ಕಾಣಿಸಿಲ್ಲ. ಜಾಲಿ ಪರ್ಸನ್, ತುಂಬಾ ಖುಷಿಯಾಗಿರ್ತಾರೆ. ಈ 100 ಎಪಿಸೋಡ್ ಇವ್ರಿಗೆ ಹೆಂಗ್ ಖುಷಿ ತಂದ್ಕೊಟ್ಟಿದೆ ಕೇಳೋಣ. ಎಸ್, ಇದೊಂದು ಸೀರಿಯಲ್ ತುಂಬಾ ಚೆನ್ನಾಗಿದೆ. ಸೀರಿಯಲ್ ಇದು, ಇದರಲ್ಲಿ ಕೆಲಸ ಮಾಡೋದಕ್ಕೆ ನಮಗೂ ತುಂಬಾ ಖುಷಿ ಆಗಿದೆ. ಇದರಿಂದ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಟೆಕ್ನಿಕಲ್ ಆಗಿ ಒಂದು ಒಳ್ಳೆ ತುಂಬಾ ಚೆನ್ನಾಗಿದೆ. ಏನೋ ಇದೇ ತರ ಮುಂದುವರಿಲಿ ಅಂತ ಕೇಳ್ಕೊಂತ ಅಲ್ಲೂ 2 ಮಾತು, ಇಲ್ಲಿ 2 ಮಾತು. ಅಣ್ಣ ಇನ್ನೊಂದು 2 ಮಾತು ಎಕ್ಸ್ಟ್ರಾ. ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ವೇಸ್ ಅ ಫ್ರೆಂಡ್ಲಿ ಜೀವಿ, ತುಂಬಾ ನಗ್ನಗ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಯಾರನ್ನ ಮಾತಾಡ್ಸೋಣ ಅಂತಂದ್ರೆ ನಮ್ಮ ಮಾವಯ್ಯ, ಏನ್ಕೋಟ್ ಮಾವಯ್ಯ. ನೀವೇ ನಮ್ಮ ಮಾವಯ್ಯ ಇಲ್ಲಿರೋದು. ಸೊ ಅಫಿಷಿಯಲಿ ಮಾವಯ್ಯ ಅಲ್ಲ, ಸ್ಕ್ರೀನ್ ಮೇಲೆ ಮಾವಯ್ಯ, ಬಟ್ ನಾವಿಬ್ರು ಯಾವಾಗ್ಲೂ ಹಿಂಗೆ ಇರೋದು. ಸೊ ಈ ಒಂದು 100 ಎಪಿಸೋಡ್ಗೆ ಇವ್ರದೊಂದು ಪಾತ್ರ ತುಂಬಾನೇ ಮೇಜರ್ ಆಗಿದೆ. ಅಂಡ್ ನಮಗೆ ಸ್ಕ್ರೀನ್ ಮುಂದೆ ಏನ್ ಕಾಣಿಸ್ತಾರಲ್ಲ ಅವರಲ್ಲ, ಆಕ್ಚುಲಿ ಬಿಹೈಂಡ್ ದ ಸ್ಕ್ರೀನ್ಸ್ ತುಂಬಾ ಡೆಪ್ತ್ ಅಲ್ಲಿ ಮಾತಾಡೋಂಥ ವ್ಯಕ್ತಿ, ತುಂಬಾ ಒಂದು ವಿಷಯನ ಸೂಕ್ಷ್ಮವಾಗಿ ಮಾತಾಡೋಂಥ ವ್ಯಕ್ತಿ. ಸೊ ನನಗೆ ತುಂಬಾ ಸ್ಪೆಷಲ್ ಈ ಸೀರಿಯಲ್ ಅಲ್ಲಿ. ಸೊ ಅವ್ರು ಕೇಳೋಣ 100 ಎಪಿಸೋಡ್ ಹೇಗೆ ಅನಿಸ್ತು, ಏನ್ ಮಾತಾಡ್ತಾರೆ ಅಂತ. ಮಾವಯ್ಯ ನಿಮ್ದು. ನನಗೆ ಒಂದು ಒಳ್ಳೆ ಜರ್ನಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಇದೊಂಥರ ಕೋ ಕ್ರಿಯೇಷನ್ ಇದ್ದಂಗೆ. ಯಾರು ಕೂಡ ಒಬ್ರೇ ಏನು ಮಾಡಕ್ಕಾಗಲ್ಲ. ಅಲ್ಲಿ ಪ್ರೊಡ್ಯೂಸರ್ ಇಂದ ಹಿಡಿದು ಇವತ್ತೇನು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದೀವಿ, ಅದೇ ತರ ಈ ಸೀರಿಯಲ್ 100 ಎಪಿಸೋಡ್ ತಲುಪೋದಕ್ಕೆ ಇಲ್ಲಿರುವಂತ ಪ್ರತಿಯೊಬ್ರು ಕತೆಗಾರನಿಂದ ಶುರುವಾಗಿ ನಾನು ಬೆಳಿಗ್ಗೆ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ದೆ. ಡೈರೆಕ್ಟ್ರು ಮತ್ತು ಬರಹಗಾರರು ಜೊತೆಗಿದ್ರು, ಅವ್ರಿಗೆ ಬೆನ್ನೆಲುಬಾಗಿ ಪ್ರೊಡ್ಯೂಸರ್ ಇದ್ರು. ಹಾಗೆ ಈ ಕ್ರಿಕೆಟ್ ಒಂದು ಸಿಂಬಾಲಿಕ್ ಆಗಿ, ಒಂದು ಮೆಟಫರ್ ಆಗಿ ನಮ್ಗೆ ಕಾಣಿಸ್ತಾ ಇದೆ. ನಾವು ಎಲ್ಲರೂ ಅಲ್ಲಿ ಹೇಗೆ ಮ್ಯಾಚ್ ಆಡ್ತೀವಿ, ಹಾಗೆ ಇಲ್ಲಿ ಒಂಥರ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಮ್ಯಾಚ್ ಆಡ್ತಾ ಹೋಗ್ತೀವಿ. ಆ ಮ್ಯಾಚು ಗೆಲ್ಲುವ ಮ್ಯಾಚ್ ಅನ್ನೋದಕ್ಕಿಂತ ಎಲ್ರೂ ಗೆಲ್ಲೋ ಮ್ಯಾಚ್ ಆಗಿ ಮತ್ತು ಎಲ್ರಿಗೂ ಸರಿಯಾದಂತ ಒಂದು ಮನರಂಜನೆ ಕೊಡುವ ಮ್ಯಾಚ್ ಆಗಿ ಇರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅವಯ್ಯ ಯಾವಾಗ್ಲೂ ಈಗಲೇ ಮಾತಾಡೋದು ತುಂಬಾ ತೂಕ ಇರುತ್ತೆ. ಸೊ ನೀವೆಲ್ಲ ನೋಡೋ ತರ ಇಲ್ಲ ಸೀರಿಯಲ್ ಅಲ್ಲಿ. ಸೊ ಅವ್ರದ್ದು 100% ಹಾಕಿ ಮಾಡ್ತಾ ಇರೋದ್ರಿಂದ ನಿಮ್ಗೆಲ್ಲ ಆ ಪಾತ್ರ ತುಂಬಾ ಇಷ್ಟ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮಾವಯ್ಯ. ಇದಿನ್ನು 100 ಹೋಗಿ 1000 ಆಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಹೂ ಎಲ್ಸ್? ಏಯ್ ಅಮ್ಮೆ, ಸ್ವಲ್ಪ ಕ್ಯಾಮ್ರಾ ಕೆಳಗೆ ಹೋಗ್ಲಿ. ಇದು ಒನ್ ಅಂಡ್ ಓನ್ಲಿ ನನ್ನ ಅಮ್ಮಿ. ಸೊ ಸೊ ಇದೊಂದು 100 ಎಪಿಸೋಡ್ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂಡ್ ಮೇನ್ ಸಪೋರ್ಟಿವ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ಆಲ್ ಆಫ್ ದಿಸ್, ಸೊ ಒಂದು ಯಂಗ್ ಏಜ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಪಾತ್ರ ನಿಭಾಯಿಸ್ಕೊಂಡು ಬಂದು ಯಾವುದೇ ಅಡೆತಡೆಗಳಿದ್ರು ಅದನ್ನ ತುಂಬಾ ನೀಲಾಜಾಲವಾಗಿ ನೋಡ್ಕೊಂಡು ಬಂದಿರೋ ಅಂತ ಒಂದು ಹುಡುಗಿ. ಸೊ ತೆಲುಗಲ್ಲಿ ಬ್ಯುಸಿ ಆಗಿದ್ರು ಕನ್ನಡಕ್ಕೆ ಯಾವುದೇ ಕೊರತೆ ಮಾಡ್ದಂಗೆ ಸೊ ಕನ್ನಡಕ್ಕೆ ಫುಲ್ಫಿಲ್ ಮಾಡಿರೋ ಅಂತ ಒಬ್ಬ ನಟಿ. ನನಗ್ ಡೌಟ್ ಇದ್ದಿದ್ದಂತ ಒಂದು ನಟಿ, ನಾನು ಮಾಡ್ಬೇಕಾ ಅನ್ಕೊಂಡಿದ್ದೊಂದು ನಟಿ. ಬಟ್ ಇವತ್ತು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ನನ್ನ ಬಾಯಿಂದಾನೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಸಿದಂತ ವ್ಯಕ್ತಿ. ಎಸ್, Thank you so ಮುದ್ದು much. ಸೊಸೆ
ಮಾತಾಡಿ ನಿಮ್ So, 100 episodes ಬಗ್ಗೆ. ಇವತ್ತಿಗೆ 100 ಎಪಿಸೋಡ್ ಕಂಪ್ಲೀಟ್ ಆಗಿದೆ ಮುದ್ದು ಸೊಸೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ಏನು ಅಂದ್ರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಮುದ್ದು ಸೊಸೆ ವರ್ಸಸ್ ಗೌರಿ ಶಂಕರ. ಸೊ ನೋಡ್ಬೇಕು, ಈಗ ಲಾಸ್ಟ್ ಮ್ಯಾಚ್ ನಡೀತಾ ಇದೆ, ಯಾರು ಗೆಲ್ತಾರೆ ನಮ್ಗೆ ಗೊತ್ತು, ನಮ್ಗೆ ಅವ್ರೆ ಗೆಲ್ಲೋದು ಅಂತ. ಪ್ಲೀಸ್ ಗೆದ್ಬಿಡಿ ಆಯ್ತಾ. 100 episode ಬಗ್ಗೆ ಹೇಳು. 100 ಎಪಿಸೋಡ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಣ್ಣ 2 ನಿಮಿಷ ರಿಪ್ಲೇಸ್ ಮಾಡ್ಕೊಂಡಿವಿ ಯಾರನ್ನ. ಸೊ 100 ಎಪಿಸೋಡ್ ಆಗಿರೋ 1000 ಎಪಿಸೋಡ್ ಆಗ್ಲಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನನ್ನ ಮ್ಯಾಚಿಗೆ ಕರೀತಾವ್ರೆ, ಬೈತಾರೆ, ಹೋಗ್ಬಿಟ್ಟು ಬರ್ತೀನಿ. ಎಸ್, ಚಿಯರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬೈ, ಒಳ್ಳೇದಾಗ್ಲಿ. ನಿಮ್ ಸಿಗೋಂಥವ್ರೆಲ್ಲಾನು ಹೈಟ್ ಇರೋಂಥವ್ರೆ ಸಿಗ್ತಾರೆ ಅನ್ಸುತ್ತೆ. ಅಯ್ಯೋ. ಸೊ ಇಷ್ಟೊತ್ತೂ ತ್ರಿವಿಕ್ರಮ್ ಅವರು ಅಲಿಯಾಸ್ ಭದ್ರಾ ಅವರು ಎಲ್ಲ ನಿಮ್ಮ ಟೀಮ್ ಅವ್ರನ್ನೆಲ್ಲಾನು ಕೂಡ ಪರಿಚಯ ಮಾಡಿಕೊಟ್ಟು ಆಫ್ ಸ್ಕ್ರೀನ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ರಿಕೆಟ್ನ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ ಅವ್ರು ಬಿಟ್ಟಿರೋ ಅಂತವನ್ನ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಸೊ ಆಫ್ ಸ್ಕ್ರೀನ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರನ್ನಾಗೆ ಪರಿಚಯ ಮಾಡಿಕೊಟ್ಟು. ಸೊ ಈಗ ನಮ್ಮ ವಿನಂತಿ ಹತ್ರ ಹೋಗೋಣ, ಬನ್ನಿ. ಹಾಯ್ ಮೇಡಮ್, ಬನ್ನಿ. ಸೊ ವಿಲನ್ ವರ್ಸಸ್ ಹೀರೋಯಿನ್. ಸೊ ಹೆಂಗ್ ಅನಿಸ್ತಾ ಇದೆ ಮುದ್ದು ಸೊಸೆ ಸೀರಿಯಲ್ 100 ಎಪಿಸೋಡ್ ಕಂಪ್ಲೀಟ್ ಮಾಡಿದೆ ಅಲ್ಲ, ಹೆಂಗ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಪ್ರಾಜೆಕ್ಟು. 100 ಡೇಸ್ ಎಷ್ಟು ಬೇಗ ಆಯಿತು ಅಂತ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಆಲ್ರೆಡಿ 100 ಎಪಿಸೋಡ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ದೀವಿ. ನಾವು ಗೆದ್ದಿದ್ದೀವಿ. ಆ್ಯಂಡ್ ಸೆಕೆಂಡ್ ಮ್ಯಾಚ್ ಗೌರಿಶಂಕರ ಗೆದ್ದಿದ್ದಾರೆ. ಯಾವ್ದು ಗೆದ್ರು ಖುಷಿನೇ, ಯಾಕಂದರೆ ಇದು ಜಸ್ಟ್ ಫನ್ಗೋಸ್ಕರ ಆಡ್ತಿರೋದಷ್ಟೇ. ತುಂಬ ಚೆನ್ನಾಗಿ ಹೋಗ್ತಿದೆ ಡೇ. ಸೊ ಈಗ ಲಾಸ್ಟ್ ಮ್ಯಾಚ್ ನಡೀತಾ ಇದೆ, ನಾವೇ ಗೆಲ್ಲೋದು ಅನ್ಕೊಂಡೆ ಆಡ್ತಿದ್ದೀವಿ. ವೇಟ್ ಅಂಡ್ ಸಿ ಲಾಸ್ಟ್ ಅಲ್ಲಿ. ಸೊ ನಮ್ಮ ಮಾವ, ನಮ್ ಮುದ್ದು ಮಾವ. ಸೊ 100 ಎಪಿಸೋಡ್ ಕಂಪ್ಲೀಟ್ ಆಗಿದೆ ಅಲ್ಲ, ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಕಂಪ್ಲೀಟ್ ಆಗಿರೋದು ನಮ್ಗೆ ಗೊತ್ತಿಲ್ಲ, ನೆನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿದೆ. ಭಾಳ ಸಂತೋಷ ಕೊಡ್ತಾ ಇದೆ. ಇವತ್ತು 100 ಎಪಿಸೋಡ್ ಆಗಿದೆ. ಆ ಸಂತೋಷನ ಯಾವ ರೀತಿ ಹಂಚ್ಕೋಬೇಕು ಅಂತ ಗೊತ್ತಾಗದೆ ಇರೋ ಸಮಯದಲ್ಲಿ ಒಂದು ಕ್ರಿಕೆಟ್ನ ಆರ್ಗನೈಸ್ ಮಾಡ್ತಾರೆ ನಮ್ಮ ಒಂದು ನಿರ್ಮಾಪಕರು. ಅಬ್ಬಾ ಎಷ್ಟು ಖುಷಿ ಕೊಡ್ತು ಅಂದರೆ, ಈ ಕ್ರಿಕೆಟ್ ಆಡ್ತಾ ಇದ್ದೀವಿ ಅನ್ನೋದೇ ನಮಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಸೇರೋಕ್ಕೆ ಒಂದು ಅವಕಾಶ ಆಯಿತು. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಸೇರ್ತಾ ಇರಬೇಕು, ಈ ಥರ ಎಲ್ಲರೂ ಒಟ್ಟಿಗೆ ಸೇರುವಂಥ ಅವಕಾಶ. ಯಾಕಂದರೆ ಒಂದು ದಿನ ಆ ಮನೆ ಬೇರೆಯವ್ರದ್ದಿರುತ್ತೆ, ನಮ್ದೊಂದು ಕಡೆ ಇರುತ್ತೆ, ಎಲ್ಲ ಒಟ್ಟಿಗೆ ಸೇರೋಕ್ಕಾಗೋದಿಲ್ಲ. ಇಂಥ ಸಮಯಗಳೇ ನಾವೆಲ್ಲ ಸೇರೋದಕ್ಕೆ ಸಾಧ್ಯ. ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ದಿನ ಊಟ ಮಾಡ್ತೀವೋ ಅಥವಾ ಎಂಜಾಯ್ ಮಾಡ್ತೀವೋ, ಆಟ ಆಡ್ತೀವೋ, ಇನ್ನೊಂದು ಯಾರು ನಾನು ದೊಡ್ಡವನು, ನಾನು ಚಿಕ್ಕವನು ಅನ್ನೋದೇ ಎಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಸಮಯ. ಭಾಳ ಖುಷಿ ಕೊಡ್ತಾ ಇದೆ. 100 ಎಪಿಸೋಡ್ ಆಗಿದ್ದಂತೂ ಭಾಳ ಖುಷಿ ಕೊಟ್ಟಿದೆ. ಕಲರ್ಸ್ ಕನ್ನಡದವ್ರಿಗೆ ಮತ್ತು ನಮ್ಮ ನಿರ್ಮಾಪಕರಿಗೆ, ನಮ್ಮ ತಂಡದ ಎಲ್ರಿಗೂ ಥ್ಯಾಂಕ್ಸ್. ಎಷ್ಟು ಕ್ಯೂಟ್ ಆಗಿ ಮಾತಾಡಿದ್ರಲ್ಲ ನಮ್ಮ ಮಾವ. ಎನಿವೆ ತುಂಬಾ ಖುಷಿ ಆಯ್ತು. 100 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದಾರ ಶೀಘ್ರದಲ್ಲಿ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇದ್ರ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ನನ್ನ ಕಡೆಯಿಂದ ಎಲ್ರಿಗೂ ನೀವೇ ಹೇಳ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್. 100 ಎಪಿಸೋಡ್ ಕಂಪ್ಲೀಟ್ ಆಗಿದೆ ಮುದ್ದು ಸೊಸೆ. ಇದೇ ತರ 500 1000 ಆಗ್ಲಿ. ನಿಮ್ ಸಪೋರ್ಟು ಪ್ರೀತಿ ಮುದ್ದು ಸೊಸೆ ಟೀಮ್ ಮೇಲೆ ಇರ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಮುದ್ದು ಸೊಸೆ ಟೀಮ್ ಕ್ರಿಕೆಟ್ ಆಡ್ತಿರುವಂತಹ ಫನ್ ಎಲಿಮೆಂಟ್ಸ್ ಆಗಿರಬಹುದು, ಹಾಗೇನೆ ಆಫ್ ಸ್ಕ್ರೀನ್ ಫನ್ ಎಲಿಮೆಂಟ್ಸ್. ಅಂದ್ರೆ ಆನ್ ಸ್ಕ್ರೀನ್ ಇಷ್ಟು ದಿನ ಪಾತ್ರಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ರು. ಆಫ್ ಸ್ಕ್ರೀನ್ ಅಲ್ಲಿ ಅವರು ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ತಾ ಅದ್ರ ಜೊತೆಗೆ ಒಂದಷ್ಟು ಫನ್ ಮೂಮೆಂಟ್ಸ್ ಅನ್ನ ಅವರು ಎಂಜಾಯ್ ಮಾಡ್ತಾ ಇರುವಂತದ್ದು. ಇದಿಷ್ಟು ಮುದ್ದು ಸೊಸೆ ಟೀಮ್ ನ ಒಂದು ಕ್ರಿಕೆಟ್ ಆಡ್ತಿರುವಂತಹ ಫನ್ ಎಲಿಮೆಂಟ್ಸ್. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.